ಗೌರಿ ಗಣೇಶ ಹಬ್ಬ ಬಂತು ಅಂದ್ರೇ ಗರಿಗರಿಯಾಗಿರುವಂಥ ಗರ್ಜಿಕಾಯಿ ಗಣೇಶನಿಗೆ ತುಂಬ ಪ್ರಿಯವಾಗಿರೋಂಥದ್ದು. ಹೇಗೆ ಮಾಡೋದು ಬನ್ನಿ ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ ಅರ್ಧ ಕೆಜಿಯಷ್ಟು ಮೈದೆ ಹಿಟ್ಟು, 1 ಕಪ್ಪಷ್ಟು ಚಿರೋಟಿ ರವೆ, 2 ಸ್ಪೂನಷ್ಟು ತುಪ್ಪ, 1 ಸ್ಪೂನ್ ಸಕ್ಕರೆ, ಹಿಟ್ಟನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಮೀಡಿಯಂ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಒಂದು 30 ನಿಮಿಷ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಕಡಾಯಿಗೆ ಬಿಳಿ ಎಳ್ಳು ಹಾಕಿ ಲೋ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. 2 ಕಪ್ಪು ಹುರಿದಿರೋ ಅಂಥ ಬಿಳಿ ಎಳ್ಳು, 2.5 ಕಪ್ಪು ಕೊಬ್ಬರಿ ತುರಿ, 3/4 ಕಪ್ಪು ಹುರಿದು ಪುಡಿ ಮಾಡಿರೋ ಅಂಥ ಶೇಂಗದ ಪುಡಿ, ಸ್ವಲ್ಪ ಏಲಕ್ಕಿ ಪುಡಿ, 3 ಕಪ್ ಬೆಲ್ಲದ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಪೂರಿ ಶೇಪಲ್ಲಿ ಮಾಡಿಕೊಂಡು ಗರ್ಜಿಕಾಯಿ ಮೋಲ್ಗೆ ಹಾಕಿ ಗರ್ಜಿಕಾಯಿನ ರೆಡಿ ಮಾಡ್ಕೋಬೇಕು. ಈಗ ಕಾದಿರೋ ಅಂಥ ಎಣ್ಣೆಗೆ ಇದನ್ನೆಲ್ಲ ಹಾಕ್ಕೊಂಡು ಕರ್ಕೊಂಡು ಬಿಟ್ಟರೆ ಮುಗೀತು. ಜಾಸ್ತಿ ಡೀಪ್ ಫ್ರೈ ಮಾಡಬೇಡಿ, ಸ್ವಲ್ಪ ಕಲರ್ ಚೇಂಜ್ ಆಗೋ ಅಷ್ಟು ಫ್ರೈ ಮಾಡಿದರೆ ಸಾಕು. ಈ ರೀತಿ ಮಾಡೋದ್ರಿಂದ 1 ತಿಂಗಳವರೆಗೂ ಗರ್ಜಿಕಾಯಿನ ಇಟ್ಕೋಬಹುದು. 21 ಗರ್ಜಿಕಾಯಿಗಳನ್ನು ಗಣೇಶನಿಗೆ ನೈವೇದ್ಯ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.